ಮಳೆಗೆ ಹಾವೇರಿಯಲ್ಲಿ ಭತ್ತದ ಬೆಳೆ ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ. ಸಾವಿರಾರು ಹೆಕ್ಟೇರ್ ಪ್ರದೇಶದ ಭತ್ತ ನೆಲಕ್ಕುರುಳಿ ನಷ್ಟ ಅನುಭವಿಸುತ್ತಿದ್ದಾರೆ ರೈತರು. ಹಾವೇರಿಯಲ್ಲೂ ಕೂಡ ಮಳೆಯಬ್ಬರದಿಂದಾಗಿ ಭತ್ತದ ಬೆಳೆ ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ. ಭತ್ತ ನೆಲಕ್ಕುರುಳಿ ನಷ್ಟ ಅನುಭವಿಸುತ್ತಿದ್ದಾರೆ ರೈತರು. ಹಿರೇಬಿದರಿ, ಸೋಮಲಾಪುರ, ವೈಟಿ, ಮೇಡ್ಲರಿಯಲ್ಲಿ ರೈತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಮ್ಮ ಗಂಜಿಯನ್ನೇ ಮಳೆ ಕಿತ್ಕೊಂಡಿದೆ ಅಂತ ಹೇಳಿಕೊಂಡು ಕಣ್ಣೀರು ಹಾಕ್ತಾ ಇರುವಂಥದ್ದು. ಎಕರೆಗೆ 40,000 ಹೆಚ್ಚು ಖರ್ಚಾಗಿದೆ. ಅಂದ್ರೆ 1 ಎಕರೆಗೆ 40,000ಕ್ಕೂ ಹೆಚ್ಚು ಇನ್ವೆಸ್ಟ್ ಮಾಡಿದ್ದಾರೆ ರೈತರು. ಸೊ ಮಾಡಿದ ದುಡ್ಡು ಕೂಡ ನಮ್ಗೆ ವಾಪಸ್ ಬರ್ತಾ ಇಲ್ಲ. ನಾವು ತಿನ್ನೋ ಗಂಜಿಗೆ ಮಣ್ಣು ಹಾಕ್ಬಿಡ್ತಲ್ಲ ಮಳೆ ಅನ್ನುವಂಥದ್ದು ರೈತರ ಅಳಲು. ಹೆಂಡತಿ ತಾಳಿ ಅಡಬಿಟ್ಟು ಭತ್ತವನ್ನ ಬೆಳೆದಿದ್ದೀವಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಗ್ರಾಮದ ನಿವಾಸಿಗಳು ರೈತರು ಏನಿದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ. ರೈತರು ಈ ಭತ್ತವನ್ನ ಬೆಳೆದು, ತರಕಾರಿಯನ್ನ ಬೆಳೆದು, ಬಾಳೆಗಳನ್ನ ಬೆಳೆದು ಜೀವನ ನಡೆಸುವಂಥದ್ದು, ಅದರಿಂದ ಬರುವಂತಹ ಹಣದಿಂದಾಗಿ ಈಗ ಅದೇ ಇಲ್ಲ ಅಂತಂದ ಮೇಲೆ ತೆಗೆದುಕೊಂಡಿರುವಂತಹ ಸಾಲವನ್ನ ಕಟ್ಟೋಕ್ಕೂ ಕೂಡ ಇಲ್ಲಿ ನಮ್ಗೆ ಗತಿ ಇಲ್ಲ ಅನ್ನುವಂಥದ್ದು ರೈತರ ಅಳಲು ಆಗಿ ಹೋಗ್ಬಿಟ್ಟಿದೆ. ಎಕರೆಗೆ 40,000ಕ್ಕೂ ಹೆಚ್ಚು ಹಣ ಖರ್ಚು ಮಾಡಿದ್ದಾರೆ ರೈತರು. ಸಾವಿರಾರು ಹೆಕ್ಟೇರ್ ಪ್ರದೇಶ ಅಂತಂದ್ರೆ ಅನ್ಕೊಳ್ಳಿ ನೀವು ಎಷ್ಟು ಲಕ್ಷ ಲಾಸ್ ಆಗಿರಬಹುದು ದುಡ್ಡು ಅನ್ನುವಂಥದ್ದು. ಇದು ಒಬ್ಬ ರೈತನ ಪರಿಸ್ಥಿತಿಯಲ್ಲ, ಸಾಕಷ್ಟು ರೈತರು ಅಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ, ನಷ್ಟ ಅನುಭವಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಸ್ಪಾಟ್ಗೆ ಬರುವಂತ ಕೆಲಸ ಆಗಿಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಬಿರುಗಾಳಿ ಮಳೆಗೆ ರೈತರು ಕಂಗಾಲಾಗಿದ್ದು, ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಹಾವೇರಿ ಜಿಲ್ಲೆಯಲ್ಲಿ 2 ದಿನಗಳಿಂದ ಸುರಿದಿರ್ತಕ್ಕಂಥ ಬಿರುಗಾಳಿ ಸಹಿತ ಮಳೆಗೆ ಕೂಡ ಅಕ್ಷರಶಃ ರೈತರು ಕೂಡ ಕಂಗಾಲಾಗಿದ್ದಾರೆ. ಏನು ಈ ಬಾರಿ ಭತ್ತದ ಮೇಲೆ ನಿರೀಕ್ಷೆಯನ್ನು ಹೊಂದಿರತಕ್ಕಂಥ ರೈತರು ಎಲ್ಲರ ಕನಸು ಕೂಡ ಸದ್ಯ ನುಚ್ಚು ನೂರಾಗಿರ್ತಕ್ಕಂಥದ್ದು. ಬಿರುಗಾಳಿ ಸಹಿತ ಮಳೆ ಸುರಿದಿರ್ತಕ್ಕಂಥ ಪರಿಣಾಮದಿಂದಾಗಿ ಭತ್ತ ಕೂಡ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಸುಮಾರು 1,000 ಹೆಕ್ಟೇರ್ ಪ್ರದೇಶದಲ್ಲಿ ಕೂಡ ಸಂಪೂರ್ಣವಾಗಿ ಭತ್ತ ಹಾನಿಯಾಗಿರ್ತಕ್ಕಂಥದ್ದು ಕೂಡ ಸದ್ಯ ಕಂಡು ಬಂದಿರತಕ್ಕಂಥದ್ದು. ಈಗಾಗಲೇ ಏನು ಕಟಾವು ಹಂತದಲ್ಲಿರ್ತಕ್ಕಂಥ ಭತ್ತ ಕೂಡ ಇದಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕೆಲ ರೈತರು ಕೂಡ ಈಗಾಗಲೇ ಅರ್ಧ ಭತ್ತವನ್ನು ಕಟಾವನ್ನು ಮಾಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಕೂಡ ಬಿರುಗಾಳಿ ಸಹಿತ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ಕಟಾವು ಕೂಡ ಅಲ್ಲಿಗೆ ನಿಂತ್ಕೊಂಡಿರ್ತಕ್ಕಂಥದ್ದು. ಇದು ಏನಾದರೂ ಈ ನೆಲ ಕಚ್ಚಿದೆಯಲ್ಲ, ಈ ಭತ್ತ ಏನಾದರೂ ಮಾಡೋಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ಲ ರೀ, ಎಲ್ಲ ನೆಲಕ್ಕೆ ಏನೇನು ಇಲ್ಲ ರೀ. ಅದನ್ನು ನಾವು ಇದನ್ನು ಮಾಡೋದ್ರಿ. ಅದು ನಮಗೆ ಈಗ ನೋಡಿರಿ ಭತ್ತದ ರೇಟು 3,000 ಮಾಡಿ ನಮಗೆ ಎಣ್ಣೆ ರೇಟು, ಗೊಬ್ಬರ ರೇಟು ಎಲ್ಲ ಜಾಸ್ತಿ ಮಾಡ್ಯಾರ ರೀ. ಈ ಒಮ್ಮಟ್ಲಿಗೆ ಭತ್ತದ ರೇಟ್ ಇಳಿಸ್ಯಾರ, ಎಣ್ಣೆ ರೇಟು, ಗೊಬ್ಬರ ರೇಟು ಅಷ್ಟು ಕಷ್ಟ ಐತ್ರಿ. ಒರಿಜಿನಲ್ ಕಾಳು ಅಷ್ಟು ಹೋಗೈತ್ರಿ. ಈಗ ಉಳಿದಿರೋದು ಏನ್ರಿ ಜೋಳ ಅಷ್ಟ ರೀ. ಈಗ ಒಂದೊಂದು ನಿಮ್ಮ ಕಣ್ಣಿಗೆ ಕಾಣ್ತದಲ್ಲ, ಇದು ಬೆಳೆಸಿ ಎಲ್ಲ ಜೋಳಾಕತ್ರಿ. ಇದು ಏನು ಕಾಳು ಐತಿ ಅಂತ ನೀವು ತಿಳ್ಕೊಬೇಡ್ರಿ. ಇದು ಕೊಡಿದ್ರೂ ಒಂದು ಕಾಳು ಬರೋದಲ್ಲ ರೀ, ಎಲ್ಲ ಜೋಳ್ರಿ ಉಳಿದಿರೋದು. ಗಟ್ಟಿ ಕಾಳು ಏನೈತಲ್ರಿ ಊಟ ನೆಲ ಪಾಲಾಗೈತಿ. ಅದಕ್ಕೆ ಇದಕ್ಕೆ ಏನು ನೀವು ನಿಮ್ಮ ಸರ್ಕಾರದಿಂದ ಒಟ್ಟು ಇದು ಬಡವ್ರ ಬಗ್ಗೆ ಉಳ್ಕೊಳಂಥ ವ್ಯವಸ್ಥೆ ಮಾಡಿರಿ ಸರ್. 2 ಎಕರೆ ರೀ ಸರ, 1,30,000 ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ 2 ಎಕರೆಗೆ. ಅದು ಸೀಡ್ಸ್ ರೀ, ಅದು 13,000 ರೂಪಾಯಿ ಕ್ವಿಂಟಲ್. ಎಲ್ಲ ನಮ್ಮ 3 ರೈತರು ಎಲ್ಲರೂ ಹಿರಿಯ ಪೂರ್ತಿ ಅಡ್ಡಾಡಿ ನೋಡಿದ್ದಾರೆ. ರಕ್ತ ಅನ್ನೋದಕ್ಕಿಂತ ಮೊದಲು ಹೆಚ್ಚಿಗೆ ಅನ್ಕೈತಿ ಅಂತ ತಿಳ್ಕೊಬೇಕ್ರಿ. ಇರೋದು 2 ಎಕರೆ, ನಾ ಬಡವ. 1,30,000 ರೂಪಾಯಿ ಖರ್ಚು ಮಾಡೀನಿ. ಹೆಂಡ್ತಿ ಕೊಳ್ಳಾಳ ತಾಳಿ ಒತ್ತೆ ಇಟ್ಟನಿ, ಕಿವಳಿ ಬೆಂಡಲ್ಲಿ ಒತ್ತೆ ಇಟ್ಟನಿ. ಈಗ ಅದಾವ ಪೇಪರ್ಸ್ ತಂದು ತೋರಿಸ್ತಾನೆ ರೀ. ಸರ್ಕಾರ ಆದ್ರೆ ಈ ಪರಿಹಾರ ಕೊಡ್ಬೇಕ್ರಿ. ಎಕರೆಗೆ 40,000 ರೂಪಾಯಿ ಖರ್ಚು ಮಾಡ್ಯಾರ ಸರ. ಮಾಡಿದ ಖರ್ಚಿಗಾರ ಕೊಡ್ಬೇಕ್ರಿ, ಏನು ಬೇಡ. ಮತ್ತು ಮುಂದೀಗ ಈ ಬರೋ ಬೆಳಿಗ್ಗೆ ಹಾಕಾಕ ಎಲ್ಲೆಲ್ಲಿ ಮತ್ತೀಗ ಅಂಗಡಿಯಾಗ ಸಾಲ ತಗೊಂಬಂದಾರ, ಎಲ್ಲೆಲ್ಲೇ ಸಾಲ ತಗೊಂಬಂದ ಯಾರು ಕೊಡೋದಲ್ರಿ ಸರ್. ಈ ದಲಾಲ್ರತ್ತಲ್ಲಿ ಸಾಲ ತಗೊಂಬಂದಾರ್ರಿ ಅವರು, 1 ರೂಪಾಯಿನೂ ಕೊಡೋದಲ್ರಿ ಯಾರು. ಈಗ ಹಳೆ ರೊಕ್ಕ ಮುಟ್ಸಿದ್ರೆ ಕೊಡ್ತಾರ್ರಿ ಯಾರು. ಹಂಗೆ ಇಡಿಯಪ್ಪ ಮತ್ತೆ ಒಯ್ದು ಮಾಡ್ಕ್ಯಾ ಅಂತಂದು ಕೊಡೋದಲ್ರಿ. ಎಲ್ಲ ಹಿಂಗೆ ನೆಲಪಾಲಾಗೈತ್ರಿ ಸರ್. ಅದು ಸಾಲ ಸೂಲವನ್ನು ಮಾಡಿಕೊಂಡು ಮತ್ತು ಮನೆಯಲ್ಲಿರ್ತಕ್ಕಂಥ ಚಿನ್ನಾಭರಣವನ್ನು ಕೂಡ ನಾವು ಅಡವಿಟ್ಟು ಈ ಒಂದು ಭತ್ತಕ್ಕೆ ಖರ್ಚನ್ನು ಮಾಡಿದ್ವಿ. ಆದರೆ ಈ ಬಾರಿ ಈ ಒಂದು ಬಿರುಗಾಳಿ ಸಹಿತ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ಇವೆಲ್ಲವೂ ಕೂಡ ನಮಗೆ ನಷ್ಟವನ್ನು ಉಂಟು ಮಾಡಿದೆ. ಈಗಾಗಲೇ ಕೂಡಲೇ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ರೈತರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕನ್ನುವಂಥದ್ದು ಕೂಡ ರೈತರ ಒತ್ತಾಯವಾಗಿರ್ತಕ್ಕಂಥದ್ದು. ಹಾವೇರಿಯಿಂದ ನಾಗರಾಜ್ ಮಾಕಾಪುರ್.